ನಿನ್ ಮಾವ ಅಷ್ಟೊಂದು ಒಳ್ಳೆಯವರಾಗಿದ್ದಿದ್ರೆ ನಿನ್ ತಂಗಿನ ಮಾತ್ರ ಯೋಚನೆ ಮಾಡ್ದಲೆ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಳ್ಳೇದ್ ಮಾಡ್ಬೇಕಿತ್ತು. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ನಮ್ಮ ಮಾವ ಏಟೊಂದು ಸಾಮೂಹಿಕ ವಿವಾಹ ಮಾಡಿಲ್ವಾ? ದೇಹಿ ಅಂತ ಯಾರೇ ಅವ್ರ ಮನೆಗೆ ಹೋದ್ರು ಬರಿಗೈನ ಕಳ್ಸಲ್ಲ ಅವರು. ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಒಂದಿಡಿ ಪಿರುತಿ ಜಾಸ್ತಿನೇ. ಹಾ, ಇಷ್ಟೆಲ್ಲ ಇದ್ಮೇಲೆ ನಮ್ಮ ಊರಲ್ಲಿರೋ ಹೆಣ್ಮಕ್ಳಿಗೆ ಯಾಕೆ ಒಳ್ಳೇದ್ ಬಯಸಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ಮೊದಲು ಉತ್ತರ ಕೊಡು. ಏನಾಗೈತೆ ನಮ್ಮ 3 ಜನರಿಗೆ? ಬೆಳಿಗ್ಗೆ ನೀನು ಮಂಜಕ್ಕನ್ ಕರ್ಕೊಂಡು ಬಂದಿದ್ಯಲ್ಲ, ಅವ್ನ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಯ್ತು ಅವ್ರು ಈ ಬಯಲ್ ಶೌಚಾಲಯ ಯೂಸ್ ಮಾಡಿ ಮಾಡಿ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಅಂತ. ಪಾಪ ಇದು ಅವ್ರೊಬ್ರಿಗೆ ಇರೋ ಸಮಸ್ಯೆ ಅಲ್ಲ, ನಮ್ಮ ಹಳ್ಳಿಲಿರೋ ಎಷ್ಟೋ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕೆಲವರಾದ್ರೂ ಇದ್ರ ಬಗ್ಗೆ ಹೇಳ್ಕೊತಾರೆ, ಇನ್ ಕೆಲವರು ಸಮಸ್ಯೆನ ಅವರೊಳಗನೆ ಇಟ್ಕೊಂಡು ನೋವು ಅನುಭವಿಸ್ತಾ ಕೂತ್ಕೊಳ್ತಾರೆ. ಅಲ್ಲ ಅದು ಸರಿ ಪರೋ, ಆದ್ರೆ ಬಾತ್ರೂಮ್ಗೂ ನಮ್ಮ ಮಾವನಿಗೂ ಏನ್ ಸಂಬಂಧ ಅಂತ ಕೇಳ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಪ್ಪ? ನಿನ್ ಮಾವನೇ ತಾನೆ? ಹಂಗಿಂದ್ಮೇಲೆ ಬಯಲು ಶೌಚ ಮುಕ್ತ ಅಭಿಯಾನನ ಯಾಕೆ ಶುರು ಮಾಡಿಲ್ಲ ನಮ್ಮೂರಲ್ಲಿ? ಯಾಕೆ ನಮ್ಮೂರಲ್ಲಿ ಟಾಯ್ಲೆಟ್ ರೂಮ್ಗಳನ್ನ ಕಟ್ಸ್ಕೊಟ್ಟಿಲ್ಲ? ಏನ್ ಬರೋ ಮಾತಾಡ್ತಿದ್ಯಾ? ನಮ್ಮ ಮಾವ ದ್ಯಾವ್ರಂತ ಮನ್ಸ, ಅವ್ರನ್ನ ನೀನು ಈ ಬಾತ್ರೂಮ್ ಗಿಳಿಸಿರೋದು ನನಗೆ ಇಷ್ಟ ಆಯ್ತಿಲ್ಲ ಪಾರ. ಅವ್ರ ಗತ್ತೇನು, ಅವ್ರೇನು, ಅವ್ರು ಕೂತ್ಕೊಂಡು ಬಾತ್ರೂಮ್ ಕಟ್ಟಾರ? ಏನ್ ಬರೋ ಮಾತಾಡ್ತಿದ್ಯಾ ನೀನು? ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಮಾವ? ಇವ್ರ ಮಾವ ದೇವ್ರಂತೆ ಅವ್ರನ್ನ ಬಾತ್ರೂಮ್ಗೆ ಎಳಿಬಾರ್ದಂತೆ. ಅವ್ರ ಕರ್ತವ್ಯ ಏನು ಅನ್ನೋದನ್ನ ಹೇಳ್ತಿದ್ದೀನಿ ನಾನು. ಅದನ್ನ ಅರ್ಥ ಮಾಡ್ಕೊಳಕ್ ನಿನ್ ಕೈಲಾಗಿಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನೋಡ್ದೇನಪ್ಪ, ಯಾಕೆ ಬರೋ ಈ ಬರ್ತಾ ಬರ್ತಾ ಜಗಳ ಗಂಟಿ ಆಯ್ತಾಳೆ. ಯಾಕೆ ಬರೋನಂತ ಜಗಳ ಮಾಡ್ತೀನಿ ನೀನು? ಯಾಕೆ ನಂತ ಜಗಳ ಮಾಡಿದ್ಯಾ? ಯಾವ್ದ ವಿಚಾರಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಸುಮ್ಮನೆ ಇರು. ಯಾವುದೋ ವಿಷಯ ಅಲ್ಲ, ಬಾತ್ರೂಮ್ ವಿಷಯಕ್ಕೆ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕರೆಕ್ಟಾಗಿ ಹೇಳಿದೆ. ನಮ್ಮ ಅಪ್ಪ ಹೆಂಗಂತೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲ. ನಿನಗ್ ಬುದ್ಧಿ ಇಲ್ಲ. ನೀನ್ ಬರೀ ಯಾವಾಗ್ಲೂ ನನ್ನ ತಂಗಿರು, ಮನೆ, ಊರ್ ಜಾತ್ರೆ ಅಂತಿರೋ ಅಷ್ಟೇ, ಬೇರೆ ಏನು ತಿಳ್ಕೊಬೇಡ. ಸ್ವಲ್ಪ ಲೋಕ ಜ್ಞಾನ ಪಡ್ಕೋ, ಎಲ್ಲ ನಿನಗೆ ಗೊತ್ತಾಗುತ್ತೆ. ನಂಗೆಲ್ಲ ಐತೆ. ಈಗೇನ್ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟು ಏನ್ ಊರು ಉದ್ಧಾರ ಮಾಡ್ಬೇಕು ಅಂತ ಏನಿಲ್ಲ. ಇರೋ ಊರ್ನೇ ಉದ್ಧಾರ ಮಾಡಕ್ ಆಗಿಲ್ಲ, ಬೇರೇನು ಉದ್ಧಾರ ಮಾಡ್ತೀಯ ನೀನು? ಏನಾಗೈತಿ ಪರೋ ನಿಂಗೆ? ಅವ್ ಮೊದ್ಲೆಲ್ಲ ಚೆನ್ನಾಗೇ ಮಾತಾಡ್ತಿದ್ಲಪ್ಪ, ಇವಾಗ ನೋಡಿದ್ರೆ ಹೆಂಗಾಡ್ತಾಳೆ, ಗುರ್ ಅಂತ ನೋಡು. ಮತ್ತೆ ಇನ್ನೇನ್ ಮತ್ತೆ? ನೀನ್ ಆಡ್ತಿರೋ ಮಾತಿಗೆ ನನಗೆ ಕೋಪ ನೆತ್ತಿಗೆ ಏರ್ಬಿಡುತ್ತೆ. ಯೋ ನೀನ್ ಒಬ್ಳೆ ಮಾತಾಡ್ಕ. ರೌಡಿ ಆಡ್ದಂಗ ಆಡ್ತಾಳೆ. ನಿನಗ್ ಬಾಯ್ ಕೊಡಕಾಯ್ತದ? ಯವ್ವೋ ನನ್ ಬಿಟ್ಬಿಡು, ನಾವು ಒಟ್ಟಾಯ್ತೀನಿ. ಬಾರು, ಯಾಕೆ ನನ್ನ ಮಗನ ಜೊತೆ ಜಗಳ ಆಡ್ತಿದ್ಯಾ ನೀನು? ಬೇಜಾರವ. ಇದನ್ನ ಲವ್ ಅಂತಾರೆ. ನಿಮ್ಮಗ 3 ಹೊತ್ತು ಮಾವ 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 ಅಂತಿರ್ತಾನಲ್ಲ, ಅದಕ್ಕೆ ತಿದ್ದಿ ಬುದ್ಧಿ ಹೇಳ್ತಿರೋದಷ್ಟೆ. ಮಾಡು. ಅದು ಸರಿ ಪಾರು, ನಿಮ್ಮಪ್ಪ ಎಲ್ರೂ ಕರೆಸಿ ಪೂಜೆ ಮಾಡಿಸ್ತಾ ಇದ್ದಾರಲ್ಲ, ಏನು ವಿಷಯ ಇರ್ಬೋದು? ನಾಳೆ ಗೊತ್ತಾಗತ್ತೆ, ನೋಡೋಣ ಅದೇನು ಮಾಡ್ತಾರೋ ಅಂತ.